ಕಾನ್ವೆಂಟ್ಸಲ್ಲಿ ಭಾಳಷ್ಟು ಜನ ಇದು ತಪ್ಪನ್ನು ಮಾಡ್ತಾ ಇರ್ತಾರೆ. ಏನಂತಂದರೆ ಡೈರೆಕ್ಟಾಗಿ ಬಂದು ಏನು ನರ್ಸರಿಯಿಂದ ಏನು ಪ್ಲ್ಯಾಂಟ್ಸ್ಗಳು ಸಿಗ್ತವೆ ಅದನ್ನು ತಂದು ಡೈರೆಕ್ಟಾಗಿ ಹಾಕ್ತಾ ಇರ್ತಾರೆ. ಅದು ಗ್ರಾಫ್ಟೆಡ್ ಆಗಿರೋದ್ರಿಲ್ಲ. ಅವಾಗ ಏನಾಗುತ್ತೆ ಅಂತಂದರೆ ಇದಕ್ಕೆ ಏನು ಸ್ಟ್ರೆಸ್ ಆಗಿಬಿಟ್ಟು ವಾಟರ್ ಲಾಗಿಂಗ್ ಅಂದರೆ ನೀರು ಜಾಸ್ತಿ ಆಗಿಬಿಟ್ಟು ಏನು ಇದರಲ್ಲಿ ವಿಲ್ಟ್ ಅಂತ ಬರುತ್ತೆ, ಒಂದು ಸೊರಗು ರೋಗ ಅಂತ ಬರುತ್ತೆ. ಆವಾಗ ಎಂಥದೇ ಈ ರೋಗ ಬಂತು ಅಂದರೆ ದೊಡ್ಡ ಗಿಡ ಆಗಿರ್ಬೋದು, ಸಣ್ಣ ಗಿಡ ಆಗಿರ್ಬೋದು, ಎಷ್ಟು ವರ್ಷ ಬೆಳೆದಿರೋ ಗಿಡ ಆಗಿರ್ಬೋದು, ಸಡನ್ನಾಗಿ ಏನಾದರೆ ಸೊರಗು ರೋಗ ಬಂದು ಸತ್ತೋಗುತ್ತೆ. ಅದಕ್ಕೆ ಬೆಸ್ಟ್ ಮೆಥಡ್ ಏನಪ್ಪ, ಇದರಲ್ಲಿ ಏನು ಸೀಕ್ರೆಟು ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಏನಂತಂದರೆ ಫಸ್ಟು ನಾವು ಏನು ಕಾಳುಮೆಣಸನ್ನು ಹಾಕೋಕ್ಕಿಂತ ಮುಂಚೆ ನಾವು ಫಸ್ಟು ಹಿಪ್ಲಿಯನ್ನು ಬೆಳ್ಕೋಬೇಕು. ಏನಂತಂದರೆ ಹಿಪ್ಲಿಯನ್ನು ಏನಕ್ಕೆ ಬೆಳ್ಕೋಬೇಕಂದ್ರೆ ಇದು ರೂಟ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಇದೇನಂತಂದರೆ ಗ್ರಾಫ್ಟ್ ಮಾಡಲಿಕ್ಕೆ ಈ ಗಿಡ ಬಂದು ಭಾಳ ಹೆಲ್ಪ್ ಆಗುತ್ತೆ. ಇದೇನಂತಂದರೆ ಎಷ್ಟೇ ಪ್ಲ್ಯಾಂಟ್ ಸ್ಟ್ರೆಸ್ ಆದರೂ ಕೂಡ, ಅಂದರೆ ಎಷ್ಟು ಶೀತ ಆದರೂ ಕೂಡ ಈ ಗಿಡ ತಡ್ಕೊಳ್ಳುತ್ತೆ. ಸೊ ಏನಪ್ಪ ಅಂತಂದರೆ ಇದನ್ನು ರೂಟ್ ಸ್ಟಾಕ್ ಆಗಿ ನಾವು ಬಳಸಬೇಕು. ಸೊ ಏನಂತಂದರೆ ಇದು ನೋಡಿ, ಇದು ನೋಡ್ತಾ ಇರ್ಬೋದು ಗಿಡ, ಈ ಗಿಡ ಫುಲ್ ಬೆಳೆದಿದೆ. ಇದೇನಂದ್ರೆ ಇವಾಗ ಇದಕ್ಕೆ ಗ್ರಾಫ್ಟ್ ಮಾಡ್ಬೋದು. ಇದನ್ನೇನು ಮಾಡ್ಬೇಕಂದ್ರೆ ಇದರಲ್ಲಿ ಸ್ಲ್ಯಾಂಟಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ಈ ಭಾಗದಲ್ಲಿ ನಾವು ಯಾವ ವೆರೈಟಿಯನ್ನು ಬೆಳಿಬೇಕು ಅಂದ್ಕೊಂಡಿರ್ತೀವಿ, ಇದರಲ್ಲಿ ಪನೀರ್ 1, ಪನೀರ್ 2 ಈ ಥರ ಸಾಕಷ್ಟು ವೆರೈಟಿಗಳಿರ್ತವೆ. ಆ ವೆರೈಟಿನ ಸಯಾನನ್ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ಲ್ಯಾಂಟ್ ಕಟ್ ಕೊಟ್ಬಿಟ್ಟು ಇದಕ್ಕೆ ಗ್ರಾಫ್ಟಿಂಗನ್ನು ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಇಲ್ಲಿ ಈ ಪ್ಲ್ಯಾಂಟ್ ಬಂದು ಗ್ರಾಫ್ಟಿಂಗ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಇದನ್ನು ಗ್ರಾಫ್ಟಿಂಗ್ ಮಾಡೋಕೆ ಹಾಕಿದ್ದೀವಿ. ಈ ಕೆಳಗಡೆ ರೂಟ್ ಸ್ಟಾಕ್ ಬಂದುಬಿಟ್ಟು ಹಿಪ್ಲಿದು, ಮೇಲ್ಗಡೆ ಸಯಾನ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ರೂಟ್ ಸ್ಟಾಕ್, ಇದು ಕಾಳುಮೆಣಸಿನ ರೂಟ್ ಸ್ಟಾಕ್, ಇದು ಏನು ಸಯಾನು, ಇದನ್ನು ನಾವು ಗ್ರಾಫ್ಟ್ ಮಾಡಿದ್ದೀವಿ. ನೋಡಿ ಇದು ಇನ್ನೂ ಅಷ್ಟು ಮೊಳಕೆ ಬಂದಿಲ್ಲ. ಇಲ್ಲಿ ಮೊಳಕೆ ಬಂದಿರೋ ತೋರಿಸೋದು ಇಲ್ಲಿ ನೋಡಿ. ಇದು ಆಲ್ರೆಡಿ ಏನಂತಂದರೆ ಇದು ಆಲ್ರೆಡಿ ಗಿಡ ಬಂದಿದೆ. ಏನು ಇದು ಕೆಳಗಡೆ ಇದು ಬಂದು ಹಿಪ್ಲಿ, ಮೇಲ್ಗಡೆ ಬಂದು ಕಾಳುಮೆಣಸು. ಇದು ನೋಡಿ ಯಾವ ಥರ ಬಂದಿದ್ರೆ ಈ ಗಿಡ ಯಾವುದೇ ಕಾರಣಕ್ಕೂ ನಮಗೆ ಫೇಲ್ ಆಗೋಲ್ಲ. ಇದೇನಂತಂದರೆ ಎಷ್ಟೇ